2-3 ತಿಂಗಳು ಆಯಿತು. ಇದಾಗಿ 3-4 ತಿಂಗಳು ಹಿಂದಾಗಿದ್ದು. ಅದಾದಮೇಲೆ ಬಿಡ್ಬೇಕಂದತ್ನಾಗ ಕುಡಿಯೋಕೆ ನೀರಿಗೆ ತೊಂದರೆ ಆಗುತ್ತೆ, ಕುಡಿ ನೀರನ್ನು ಬಿಡೋದೊಂದು ಸಮಸ್ಯೆ ಆಗುತ್ತೆ ಅನ್ನೋದಕ್ಕೆ ಆಗಿದ್ದು ಸತ್ಯ. ಈ ಸದ್ಯ ಅದನ್ನು ಸರಿ ಮಾಡ್ತೀವಿ. ನಮ್ಮ ರೈತರಿಗೆ ಯಾವುದೇ ಆತಂಕ ಆಗೋದು ಬೇಡ, ರೈತರಿಗೆ ತೊಂದರೆ ಆಗಲಾರ ರೀತಿಯೊಳಗೆ ಕರಿತೀವಿ. ಇವತ್ತು ನಮ್ಮ ಜಲಸಂಪನ್ಮೂಲ ಸಚಿವರ ಜೊತೆಗೆ ಮಾತಾಡಿದ್ದೀನಿ. ಅವರು ನೀವು ಯಾವಾಗಾದರೂ ಒಂದು ಡೇಟ್ ಮಾಡಿ ICC ಮೀಟಿಂಗ್ ಕರೀರಿ ಅಂತ ಹೇಳಿದ್ದಾರೆ. 11ನೇ ತಾರೀಕಿಗೆ ಟೆಂಟೇಟಿವ್ಲಿ, ನೆಟ್ ಫೈನಲ್, ಟೆಂಟೇಟಿವ್ಲಿ 11ನೇ ತಾರೀಕಿಗೆ ಮೀಟಿಂಗನ್ನು ಕರಿತೀವಿ. ICC ಮೀಟಿಂಗನ್ನು ಎಲ್ಲೇ ತುಂಗಭದ್ರಾ ಕಾಡಾ ಆಫೀಸ್ನೊಳಗೆ ಕರಿತೀವಿ. ಬೆಳಗ್ಗೆ ರೈತ ಮುಖಂಡರನ್ನ ಮತ್ತು ಮಾಜಿ ಶಾಸಕರನ್ನು ಕರೆದು ವಾಸ್ತವ ಸತ್ಯ, ನಮ್ಮ ಹತ್ರ ನಮ್ಮ ಭಾಗದ ನೀರು ಎಷ್ಟೈತೆ, ನಮ್ಮ ನೀರು ಎಷ್ಟೈತೆ ಅದ್ರ ಬಗ್ಗೆ ಚರ್ಚೆಯನ್ನು ಮಾಡಬೇಕು. ಚರ್ಚೆ ಮಾಡಿ ಎಷ್ಟು ನೀರು ಬಿಟ್ಟರೆ ಸರಿಯಾಗತ್ತೆ, ಎಷ್ಟು ಕ್ಯೂಸೆಕ್ಸ್ ಬಿಟ್ಟರೆ. ನಾನು ಹೇಳಕತ್ತಿದ್ದು ನಮ್ಮ ರೈತ ಮುಖಂಡರನ್ನು ಕರಿತೀನಿ. ರೈತ ಮುಖಂಡರನ್ನ, ಮಾಜಿ ಶಾಸಕರನ್ನ, ಫಸ್ಟ್ ನೀರು ಬಳಕೆದಾರರ ಸಂಘದ ಅಧ್ಯಕ್ಷರನ್ನ ಸಭೆ ಕರಿತೀನಿ. ಇಲ್ಲಿ ಕೊಪ್ಪಳದೊಳಗೆ ಅವ್ರ ಮುಂದೆ ನಮ್ಮ ನೀರು ಎಷ್ಟೈತೆ ಅಂತ ಇಡ್ತೀನಿ. 68 ಕ್ಯೂಸೆಕ್ಸ್ ಇವತ್ತಿಗೆ, 68 TMC ನೀರೈತೆ ಇವತ್ತಿಗೆ. ಅದರೊಳಗೆ ಆಂಧ್ರ ಕೋಟ ತೆಗಿಬೇಕು, ತೆಲಂಗಾಣ ಕೋಟ ತೆಗಿಬೇಕು, ಮುಂದಿನ ಜೂನ್ವರೆಗೂ ಕುಡಿಯೋ ನೀರಿನ ತೆಗಿಬೇಕು. ಅದಾದಮೇಲೆ ವೇ ಆಪ್ರೇಷನ್ ತೆಗಿಬೇಕು, ಡೆಡ್ ಸ್ಟೋರೇಜ್ ತೆಗಿಬೇಕು. ಎಲ್ಲ ತೆಗೆದು ಲೆಕ್ಕ ಪತ್ರದ ಸಮೇತ ಎಲ್ಲರ ಮುಂದೆ ಇಡ್ತೀನಿ. ಎಷ್ಟು ಕ್ಯೂಸೆಕ್ಸು, ಎಷ್ಟು ದಿವಸ, 90 ದಿವಸ ಬೇಕೋ, 95 ದಿವಸ ಬೇಕೋ, 100 ದಿವಸ ಬೇಕೋ, 110 ದಿವಸ ಬೇಕೋ, ಎಷ್ಟು ಕ್ಯೂಸೆಕ್ಸ್ ಅಂತಾರೋ ಅವ್ರ ಜೊತೆ ಲೆಕ್ಕ ಇಡ್ತೀನಿ. ಲೆಕ್ಕ ಇಟ್ಟು ನಿರ್ಧಾರವನ್ನು ತೆಗೆದುಕೊಳ್ಳಿ. ನಾನು ಎಲ್ಲರೂ ಕನ್ಫ್ಯೂಷನ್ದಾಗದಾರ ಅನ್ನೋ ದೃಷ್ಟಿಕೋನವನ್ನು ಇಟ್ಕೊಂಡೆ ಇವತ್ತು ನಾವು ರೈತರಿಗೂ ತೊಂದರೆ ಆಗಬಾರ್ದು. ಎಷ್ಟು ನೀರು ಇರ್ತೈತೆ ಅನ್ನೋದ್ರೂ ನೋಡ್ಬೇಕು, ಎಷ್ಟು ನೀರು ಇರ್ತೈತೆ ಅನ್ನೋದು ನೋಡ್ಬೇಕು. ಆ ನೀರು ಎಷ್ಟು ದಿವಸ ಬಳಕೆ ಆಗುತ್ತೆ ಅನ್ನೋದು ನೋಡ್ಬೇಕು. ನಮಗೆ ನೋಡಿ, ಮೊನ್ನೆ 10 TMC ನೀರು ಬಂದಿದೆ, ನಿನ್ನೆ 4 TMC ಬಂದಿದೆ. ಇವತ್ತು ಸಂಜೆವರೆಗೆ ಎಷ್ಟು ಬರ್ತೈತೆ ಅಂತ ನೋಡ್ಬೋದು. ಒಂದ್ಸು ನೀವು ನೀರನ್ನು ಬಿಟ್ಟ ಮೇಲೆ ನಾವು ನೀರು ಕೊನೆಯವರೆಗೂ ರೈತರಿಗೆ ನೀರು ಕೊಡಬೇಕು. ಕೊಡಲಿಲ್ಲ ಅಂತಂದರೆ ನೀರು ಕೊಡಲಿಲ್ಲ ಅಂದರೆ ಅರ್ಧಕ್ಕೆ ಬೆಳೆಗೆ ತೊಂದರೆ ಆಗುತ್ತೆ ರೈತರಿಗೆ. ಅವಾಗ ಎಕರೆಗೆ 35,000 ರಿಂದ 40,000 ಖರ್ಚು ಮಾಡಿರ್ತಾರೆ ರೈತರು. 45 ಅವಾಗ ನಮಗೆ ಯಾರು ಶಾಸಕರಿಗೆ ಕುಂದ್ರಕ್ಕೆ ಬಿಡ್ತಾರೆ ಜನ. ಅದಕ್ಕೆ ಎಲ್ಲದೂ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡ್ತೀವಿ. ಈಗ ನೋಡಿ, 7ನೇ ತಾರೀಕುವರೆಗೂ ನಮ್ಗೆ ಹವಾಮಾನ ಇಲಾಖೆಯವರು ನೀರೈತೆ ಅಂತ ಹೇಳ್ತಾರೆ. ಮೊನ್ನೆ ಒಂದೇ ದಿವಸಕ್ಕೆ 70 TMC ನೀರು ಬಂದಿತ್ತು. ಇದು 10 TMC ನೀರು ಬಂದಿತ್ತು, 68 TMC ಆಯಿತು. ನಿನ್ನೆ 4 TMC ಬಂದಿತ್ತು. ಇವತ್ತೇನು ಬರ್ತೈತಿ ಇನ್ಫ್ಲೋ? 40,000 ಕಮ್ಮಿ ಆಗೈತೆ. ಇವತ್ತು 40 ಬಂದ್ರೂ ಲೆಕ್ಕ, 60 ಬಂದ್ರೂ ಲೆಕ್ಕ, 80 ಬಂದ್ರು